ಮತ್ತೊಮ್ಮೆ ಮಗದೊಮ್ಮೆ ಈ ಶುಭ ಸಂಧ್ಯೆಯ ಆರ್ಥಿಕ ಶುಭಾಶಯಗಳನ್ನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಈ ಬೀಳ್ಕೊಡುಗೆ ಸಮಾರಂಭ ಯಾಕೋ ಬೀಳ್ಕೊಡುಗೆ ಸಮಾರಂಭ ಅನ್ನಕ್ ಮನಸ್ಸು ಬರ್ತಾ ಇಲ್ಲ. ಯಾಕಂದ್ರೆ ನಾವು ಮುಂದಿನ ವಿದ್ಯಾಭ್ಯಾಸಕ್ಕೋಸ್ಕರ ಇಲ್ಲಿಂದ ಬೀಳ್ಕೊಟ್ಟು ಹೋಗುವುದೇ ಹೊರತು ಇಲ್ಲಿನ ಈ ಕಾಲೇಜಿನ ಇಲ್ಲಿನ ಶಿಕ್ಷಕರೊಂದಿಗಿನ ಇಲ್ಲಿನ ಸ್ನೇಹಿತರೊಂದಿಗಿನ ಒಡನಾಟದ ನೆನಪಿನಿಂದ ನಾವು ಬೀಳ್ಕೊಡಲಾಗುವುದಿಲ್ಲ ಅಂತ ಹೇಳ್ತಾನೆ. ನಾ ಇಷ್ಟೊತ್ತು ಅಲ್ಲೆಲ್ಲ ಕುಂತಾಗ ಅನಿಸ್ತಿತ್ತು ಈ ವೇದಿಕೆಗೆ ಏನೋ ಇನ್ನೊಂದ್ ಸ್ವಲ್ಪ ಏನೋ ಕಡಿಮೆ ಇದೆಲ್ಲ ಅಂತ. ಇಲ್ಲೆಲ್ಲ ಹೂ ಗಿಡಗಳಿವೆ, ಯಾಕೆ ಜಾಸ್ತಿ ಇವತ್ತು ಹೂನೇ ಬಿಟ್ಟಿಲ್ಲಲ್ಲ ಅಂತ. ಬಟ್ ನಿಜಕ್ಕೂ ನನಗೆ ಇಲ್ಲಿ ಬಂದ್ಮೇಲೆ ಗೊತ್ತಾಗ್ತಾ ಇದೆ, ಇಲ್ಲಿರೋರೆಲ್ಲ ಮುಖಗಳು ನೋಡಿ ಇಷ್ಟೊಂದು ನಗುಮುಖವ ಹೊತ್ತು ಹೂಗಳಂತೆ ಗೋಚರಿಸುತ್ತಿರುವರಲ್ಲ, ನಿಜಕ್ಕೂ ಇದು ಭೂಷಣ. ನಾ ಒಂದ್ ಹೇಳ್ಬೇಕಂತಂದ್ರೆ ಎಲ್ಲರೂ ಪಾಸಿಟಿವ್ನೆಸ್ ಹೇಳ್ಯಾರ ಇಲ್ಲಿ ಇಷ್ಟೊತ್ತು ಹೇಳ್ಬೇಕಾದ್ರೆ, ಸ್ವಲ್ಪ ಅದಕ್ಕೆ ನೆಗೆಟಿವ್ನೆಸ್ ಇರ್ಬೇಕು. ಜೀವನಕ್ಕೆ ಬರೀ ಅನ್ನನೇ ಇದ್ದು ಸಾಲಲ್ಲ, ಅದ್ರ ಜೊತೆ ಸಾಂಬಾರು ಇರ್ಬೇಕು. ಅದ್ರ ಸಲುವಾಗಿ ಸರ ಹೇಳ್ತೀನಿ ಒಂದ್ ಮಾತು, ನಾವು ಊರಿಗೆ ಹೋದ ತಕ್ಷಣ ಒಂದ್ ವೇಳೆ ನಮ್ ದೋಸ್ತರು ಏನಾರ ಮೆಸೇಜ್ ಹಾಕಿದ್ರಂದ್ರ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಸಾಕು. ಯಾಕಪ್ಪ ನಾವೇನ್ ಕಣ್ಣಾಗಿಲ್ಲನ, ಕಿವಿಯಾಗಿಲ್ಲನ, ಊರಿಯಾಗಿಲ್ಲ ಅಂತ ಕೇಳ್ತಾರೆ. ಅವ್ರು ಫೋನ್ ಹಚ್ಚಿದ ಒಂದ್ ವೇಳೆ ನಾ ಏನಾರು ಸ್ವಲ್ಪ ಅವತ್ ಎತ್ತಲಿಲ್ಲ, ಏನೋ ನಾವು ಅಪರೂಪಕ್ಕೆ ಮನೆಗೆ ಹೋಗಿರ್ತೀವಿ, ಮನೆಗೆ ದನ ಕಚ್ಚಿದ ಕೆಲಸ ಇರ್ತಾರ, ಹಂಗಾಗಿ ಮನೆಗೆ ಹೋದಾಗ ಎಲ್ಲಾರು ಫೋನ್ ಎತ್ತಕ್ ಆಲಿಲ್ಲ ಅಂತಂದ್ರ ಏನ್ ಅಷ್ಟೊಂದು ಬಿಜಿಪ್ಪ ನಮ್ನೆಲ್ಲ ಬರ್ತ ಬಿಟ್ಟ. ನಾವ್ ಒಂದು ವಾರ ಮೆಸೇಜ್ ಹಾಕ್ಲಾರ ಫೋನ್ ಹಾಕ್ಲಾರ ಒಂದ್ ವೇಳೆ ನಾಗಿನ್ನ ಸುಮ್ಮನೆ ಯಾರನ್ನ ಕುಂತೀವಂತಂದ್ರ ಕಾಮಿಡಿಗೋಸ್ಕರ ಅವ ಮೇ ಬಿ ಸತ್ತಿರ್ಬೋದು ಅಂತ ರಿಪ್ಪುನ ಹಾಕಾರ ನಮ್ಮ ದೋಸ್ತರು. ಅದಕ್ಕೆ ಅಂತ ನಾ ಮರ್ತಿದೀನಿ ಅಂತ ಪದೇ ಪದೇ ಫೋನ್ ಮಾಡಿ ಮೆಸೇಜ್ ಮಾಡಿ ಕೇಳೋ ನನ್ನ ಫ್ರೆಂಡ್ಸ್ ಗಳಿಗೆ ಹೇಳ್ತಾ ಇದ್ದೀನಿ, ಮರ್ತಿಲ್ಲ ಗೆಳೆಯರೆ, ನಾನು ನಿಮ್ಮನ್ನ ಬೆಳಿಗ್ಗೆ ಬಾತ್ರೂಮ್ಗೋಸ್ಕರ ಕಿತ್ತಾಡಿದ್ದು ಮರೆಯಲ್ಲ ಗೆಳೆಯರೆ. ನಾನಿಂದು ನಿಮ್ಮನ್ನ ಚಾ ಒಬ್ಬ ಇದ್ರು ಇಬ್ರು ಇದೀವಿ ಅಂತ ಹೇಳಿ ಆಶ್ರಮಲ್ಲಿ ನೀವೆಲ್ಲ ಕುಡಿತಿದ್ದು ಮರೆಯ ನೆನಪಲ್ಲ ಗೆಳೆಯರೆ. ನಿಮ್ಮದೆಲ್ಲ ಬೆಳಿಗ್ಗೆ ಅರ್ಧಂಬರ್ಧ ಬ್ರಷ್ ಮಾಡಿ ನಿದ್ದೆ ಕಾಣಲ್ಲ ಕ್ಲಾಸಿಗೆ ಕುಂತದ್ದ. PC ಕ್ಲಾಸ್ ಅಲ್ಲಿ ಸ್ವಲ್ಪ ಏನಾದ್ರೂ ಜಾಸ್ತಿ ಆಯ್ತು ಅಂದ್ರೆ ತಲೆ ನೋಯ್ತಿದೆ, ನನ್ಗೆ ಯಾಕೋ ಕಾಲ ಇರ್ತಿದೆ ಮಗ ಅಂತ ಕುಂಟನೆ ಹೇಳ್ತಾ ಇದ್ದದ್ದು. ME ಕ್ಲಾಸ್ ಬಂದ್ರೆ ಮಗ ನಿದ್ದೆ ಬರ್ತಾ ಇದೆ ಅಂತ ನೀವೆಲ್ಲ ಕ್ಲಾಸ್ ಕರೆಕ್ಟ್ ಆಗಿದ್ರು ಕೂಡ ಒಂದೊಂದ್ ಸಾರಿ ಬಂಕ್ ಮಾಡ್ತಿದ್ರಲ್ಲ, ಅದೆಲ್ಲ ನಾವ್ ಮರೆಯಲ್ಲೋ ಗೆಳೆಯರ, ಗೊತ್ತಿಲ್ಲ ಗೆಳೆಯರ. ಭೋಜನಾಲಯಕ್ಕೆ ನನ್ಕಿನ್ನ ಸ್ವಲ್ಪ ಮುಂಚೆ ಏನಾರು ಹೋಗಿ ನನ್ ಪಾಲಿನ ಸರ ತತ್ತಿ ಬಾಳೆಹಣ್ಣೆಲ್ಲ ತೋದ್ಗೇಶಂದ ಅವ್ರು ತಿಂತಿದ್ರು ಸಕಲ ಗೊತ್ತಿಲ್ಲ ತೋರ್ಗೇಶನ್. ಅದ್ರ ಸಲುವಾಗಿ ನಿಮ್ಗೆ ಮರೆಯಲ್ಲತ್ತವ್ರು ಮರೆಯೋ ಮುಖಗಳೆಲ್ಲ ಗೆಳೆಯರ ನಿಮ್ಮದು. ಯಾಕಂತಪ್ಪ ಅಂತಂದ್ರ ಸ್ವಲ್ಪ ಟೆಸ್ಟ್ ಗಿಸ್ಟ್ ಏನಲ್ಲ ಅಂದ್ರ ನಾ ಸ್ವಲ್ಪ ಪಕ್ಕದವ್ರ ಮೇಲೆ ಡಿಪೆಂಡ್ ಆಗೋದು ಒಂದ್ ಸ್ವಲ್ಪ ಇರ್ತದ. ಹಂಗಾಗಿ ಸ್ವಲ್ಪ ಸರ ಏನಾರ ನಾವು ಪಕ್ಕದವ್ರ ಮೇಲೆ ಡಿಪೆಂಡ್ ಆಗಿದ್ದೀವಿ, ಅವ ಏನಾರ ತೋರ್ಸ್ಬಾರ್ದು ನಮ್ಗ ಅವತ್ತು ಅಷ್ಟೇ. ಹೊರಗಡೆ ಬರ್ತೀವಿ, ಬಂದ್ ಏನಂತೀವಪ್ಪ ಅಂತಂದ್ರ ಏನ್ಪಾ ದೋಸ್ತ ಊರಿಗೆ ಹೋದ್ಮ್ಯಾಗ ಐ ಮಿಸ್ ಯು ದೋಸ್ತ ಅಂತ ಸ್ಟೇಟಸ್ ಇಡ್ತಿ. ಊರಿಗೆ ಹೋದ್ಮ್ಯಾಗ ಐ ಮಿಸ್ ಯು ದೋಸ್ತ ಅಂತ ಸ್ಟೇಟಸ್ ಇಡ್ತಿ, ಬಗಲಾಗಿದ್ದ ಒಂದ್ ಆನ್ಸರ್ ಹೇಳೋದಾಗಿದೆ ದೋಸ್ತ. ಅದಕ್ಕ ಮರೆಯಂಗಿಲ್ಲ ದೋಸ್ತ ನಿಮ್ನ, ನಾ ಅದಕ್ಕ ಮರೆಯಂಗಿಲ್ಲ. ನಿಜಕ್ಕೂ ಹೇಳ್ಬೇಕಂತಂದ್ರ ಈ ಟೆಸ್ಟ್ ಪರೀಕ್ಷೆಗಳಿದ್ದಾಗೆಲ್ಲ ಹೆಲ್ಪ್ ಮಾಡದೇ ಇದ್ದಾಗ ನೀವು ಮಾಡ್ತಾ ಇದ್ದ ಕಿತಾಪತಿಗಳನ್ನೆಲ್ಲ ಹೆಂಗ್ ಮರೆಯಕ್ಕಾಗುತ್ತೆ ಹೇಳಿ. ಅದೇ ವಾರ್ಡನ್ ಸರ್ ಮತ್ತೆ 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 ನೀವೆಲ್ಲ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ಬಾರ್ದಪ್ಪ, ನೀವು ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ರಿ, ಕೊರೋನಾ ಇದೆ ಅಂತ ಹೇಳ್ತಾ ಇದ್ರಲ್ಲ,
ಅವಾಗೆಲ್ಲ ಮತ್ತೆ ಅವ್ರು ಹೋದ್ಮೇಲೆ ಅದೇ ಮತ್ತೆ 4-5 ಜನ ದನ ತಿಂದಾಗ ತಿಂತಿದ್ವಲ್ಲ ಅದು ಮಾಡ್ತಿಲ್ಲ ನಾವು ಗೆಳೆಯ ನಾನು ಎಂತಂದ್ರು ನಾವ್ ನಿಜಕ್ಕೂ ಹೇಳ್ಬೇಕಂತಂದ್ರೆ ಇನ್ನೂ ತುಂಬಾನೇ ಇದೆ ಬಟ್ ಸಮಯದ ಅಭಾವ ಇದೆ ಅದಕ್ಕೋಸ್ಕರ ಸರಿ 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 ನಾ ಈ ಫ್ರೆಂಡ್ಸ್ ಗಳ ಬಗ್ಗೆ ಒಂದ್ ಸಣ್ಣದ ಒಂದ್ ಡೈಲಾಗ್ ಹೇಳ್ಬೇಕು ಇಷ್ಟಪಡ್ತೀನಿ. ನಮ್ ದೋಸ್ತರು ಅಂದ್ರೆ ನನ್ನ ಫ್ರೆಂಡ್ ಎರಡು ಒಂದೇ ಅಂತೀರ ಎಲ್ಲ ತಗೋರಿ. ನನ್ ದೋಸ್ತ ಅಂದ್ರೆ ನನ್ನ ಫ್ರೆಂಡ್ ಓದ್ತಾ ಕೊಡ್ತಿದ್ವಿ ಕುಂತಾಗ ಇನ್ನೊಂದ್ ಪೇಜ್ ಇದೆ ಓದ್ಬಿಟ್ಟು ಹೋಗು ಅಲ್ಲಿಲ್ಲ ನನ್ನ ಫ್ರೆಂಡ್ ಮಗ ಭೋಜನಾಲಯ ಬೆಲ್ಲ ಹಾಕಿದೆ ಊಟ ನಾನೇನಾದ್ರು ಮಗ ಸೀರಿಯಸ್ ಆಗಿ ಓದ್ಬೇಕು ನೀವು ಸೀರಿಯಸ್ ಆಗ್ಬೇಡ್ರಿ ಸೀರಿಯಸ್ ಆಗಿ ಓದ್ಬೇಕು ಇಡೀ ಕಾಲೇಜ್ಗೆ ನೀನ್ ಫಸ್ಟ್ ರ್ಯಾಂಕ್ ಬರ್ಬೇಕು ಅಂತ ಹೇಳಿಲ್ಲ ನನ್ನ ಫ್ರೆಂಡ್ ಮಗನೇ ನೀನೇನಾದ್ರೂ ಪಾಸಿಂಗ್ ಮಾರ್ಕ್ಸ್ ಸರಿಯಾಗಿ ತಗೊಳ್ಲಿಕ್ಕೆ ಅಂದ್ರೆ ಮನೆ ಬರ್ತಾರೆ ಅಂತಿದ್ದ ನನ್ನ ಫ್ರೆಂಡ್. ಇನ್ನು ಈ ನಮ್ ಟೀಚರ್ಸ್ ಬಗ್ಗೆ ಅಂತ ಯಥೇಚ್ಛವಾಗಿ ಕಲ್ತಿದ್ವಿ. ಯಾಕಂತಂದ್ರೆ ನಮ್ ಪ್ರಾಂಶುಪಾಲರಿಂದ ಪಾದರಸದ ಹಾಗೆ ಹತ್ತಿಂದ ಇತ್ತ ತಮ್ಮ ಕಾರ್ಯದಲ್ಲಿ ತೊಡಗಿಸಿಕೊಳ್ಳೋದಾಗಿರ್ಬೋದು ಅವರಿಂದ ಕಲ್ತದ್ದು. ವಾರ್ಡನ್ ಸರ್ ಇಂದ ಅಂತ ಹೇಳ್ಬೇಕಂದ್ರೆ ಶಾಂತಿಯಿಂದ ಎಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸುವುದನ್ನು ಆಲಿಸುವುದನ್ನು ಕಲ್ತೀವಿ. ಮತ್ತು ಅದೇ ರೀತಿಯಾಗಿ ನಮ್ಮ ಮ್ಯಾಥ್ಸ್ ಸರ್ ಬಗ್ಗೆ ಹೇಳ್ಬೇಕಂದ್ರೆ ಇನ್ನೊಬ್ಬರ ಮುಖದಲ್ಲಿ ಇಷ್ಟೊತ್ತು ನಾನು ಮಾಡಿದ್ನಂತ ಅನಿಸುತ್ತೆ ಇನ್ನೊಬ್ಬರ ಮುಖದಲ್ಲಿ ನಗು ಹೇಗೆ ತರಬೇಕು ಅನ್ನೋದನ್ನ ಕಲ್ತೀವಿ. ಅದೇ ರೀತಿಯಾಗಿ ನಮ್ ಅಶೋಕ್ ಸರ್ ಇಂದ ನಮ್ ಕೆಲಸ ಆಯ್ತು, ನಾವಾಯ್ತು, ಟೈಮ್ ಸೆನ್ಸ್ ಆಯ್ತು, ಕರೆಕ್ಟ್ ಶಿಸ್ತಾಯ್ತು ಅನ್ನೋದನ್ನ ಕಲ್ತ್ವಿ. ಅದಾದ್ಮೇಲೆ ಇಷ್ಟುದ್ದ ಭಾಷಣ ಬೇಕಂಗೆ ಬಿಡ್ತಾ ಇದ್ದೀನಲ್ಲ ಅದನ್ನೆಲ್ಲ ನೀತಿ ಪಾಠಗಳನ್ನ ಹೇಳ್ಕೊಡ್ತಿದ್ರಲ್ಲ ನಮ್ ಕೆಮಿಸ್ಟ್ರಿ ಸರ್ ಅವರಿಂದ ಕಲ್ತ್ವಿ. ನಾವು ಕಲ್ತದ್ದಲ್ದೆ ಇನ್ನೊಬ್ರಿಗೂ ಹೇಳೋ ರೇಂಜಿ ನೀತಿಕತೆ ಅವ್ರ ಕೆಮಿಸ್ಟ್ರಿನೇ ಮಾಡ್ತಿರ್ಬೋದು, ನಮ್ಗೆ ನೀತಿಕತೆ ಚೆನ್ನಾಗೇ ಇದೆ, ಕ್ಲಾಸ್ ಕುಂತವ್ರಿಗೆ ಗೊತ್ತಾಗಿರುತ್ತೆ ಅದನ್ನ. ಮತ್ತೆ ನಮ್ ಕನ್ನಡ ಸರ್ ಇಂದಂತೂ ಉದ್ದುದ್ದ ಕವನಗಳನ್ನ ಬರೆಯೋದನ್ನ ಕಲ್ತು ಇಡ್ತಾರ. ಮಂಜು ಹೇಳಿದ್ನಲ್ಲ 3 ಸಾಲ 4 ಸಾಲ ಅವ್ ಎಲ್ಲಿದ್ದು ಅಂದ್ರ ಇಲ್ಲಿ ಈ ಮಹಾಪುರುಷರಿಂದನೇ ಅವೆಲ್ಲ ಉದ್ಭವವಾದದ್ದು. ಆದ್ರೂ ಅವ್ನ ಸ್ವಂತ ಎಬಿಲಿಟಿಲಿಂದ ಅವ್ನು ಬರಿತಾನೆ. ಆದ್ರೂ ಅದರಿಂದ ಇನ್ಯಾರು ಗುರುಗಳು ಇರ್ತಾರೆ. ಅದ್ರೆ ಯಥೇಚ್ಛವಾಗಿ ನಮ್ ಗುರುಗಳು ಮಾತ್ರ ನಮ್ ಪರವಾಗಿ ಕವನ ಬರೆಯೋಕಾದ್ರೆ ನಾವು ಇವತ್ತು ಬರಿತಾ ಇದೀವಿ ಅಂದ್ರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ಬೋದು. ಮತ್ತ ಇಷ್ಟು ಧೈರ್ಯದಿಂದ ಸ್ವಲ್ಪ ಅಂಜಿಕೆ ಇಲ್ಲದೆ ನಿಮ್ಮ ಮುಂದೆ ಮಾತಾಡಕತ್ತೀನಿ ಅಂದ್ರೆ ಅದು ನಾನು ಕಲ್ತಿರೋದು ಇಂಗ್ಲಿಷ್ ಅವರಿಂದ. ಅವ್ರ ಫಸ್ಟ್ ಇಂಗ್ಲಿಷ್ ಸ್ಪೀಚ್ ಕೇಳ್ಬಿಟ್ಟಾರಿ ಅವತ್ತು ಹೇಳ್ಬಾರ್ದು ಮತ್ತೆ ಫೀಲಿಂಗ್ಸ್ ಎಲ್ಲ ಗೊತ್ತಾದಲ್ಲ ನಮ್ಗೆ. ಅದಕ್ಕೆ ಹೇಳೋದು ಅವ್ರು ಫಸ್ಟ್ ಬಂದು ಯಾರೋ ಅವ್ರ ಜಡ್ಜ್ಗಳು ಬಂದ್ರು ಒಂದ್ ಸ್ಪೀಚ್ ಅನ್ನ ಮಾಡಿದ್ರು ಇಂಗ್ಲಿಷ್ ಪಟ 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 ಅಂತ ಮಾತಾಡ್ಬಿಟ್ರು. ಗಾಬರಿ ಆಗ್ಬಿಟ್ಟು ನಾನು ಏನ್ ತಿಳಿಲ್ಲ ನಿಜ ಹೇಳ್ಬೇಕಂತ. ಅದಕ್ಕೆ ಅವ್ರ ನೋಡಿ ಕಲ್ತೀನಿ ಧೈರ್ಯ ಏನಿದು. ನಾನ್ ಫಿಸಿಕ್ಸ್ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರ ಅವರ ಮುಂಜಾನೆಯ ಪ್ರೀತಿಯ ಬೈಗುಳಗಳೇ ನಮ್ಮ ಶುಭ ಮುಂಜಾನೆಗಳು. ನಮಗ್ ಶುಭೋದಯ ಕೋರುವುದೇ ಪ್ರೀತಿಯ ಬೈಗುಳಗಳಿಂದ. ಯಾಕಂದ್ರೆ ಫಸ್ಟ್ ಕ್ಲಾಸ್ ಅವ್ರದೇ ಇತ್ತು, ನಿದ್ದಿಗಳನ್ನ ಗೆದ್ಬಂದಿರ್ತಿದ್ವಿ. ಆ ಕಡೆ ಅರ್ಧ ಮಂದಿ ಅಲ್ಲಿ ತಿಕ್ಕಿರಲ್ಲ ಎಲ್ಲ ಗೊತ್ತಿದ್ದೆ. ನಿಜಕ್ಕೂ ಹೇಳ್ಬೇಕಂದ್ರೆ ಪ್ರೀತಿ, ಸಹನೆ, ಮಮತೆ, ವಾತ್ಸಲ್ಯ ನಮ್ಮ ನಿಮ್ಮೆಲ್ಲರಿಗೂ ಒಂದು ಭಾರತೀಯ ಸಂಸ್ಕೃತಿಯ ಪ್ರಕಾರ ಹೆಣ್ಣು ಎನ್ನುವುದು ಕೇವಲ ಇನ್ನೊಬ್ಬರ ಮನೆಯದಷ್ಟೇ ಅಲ್ಲ, ಬೇರೆಯವರನ್ನು ಕಲಿಸುವ ತಾಯಿ ಕೂಡ ಆಗ್ತಾಳೆ ಅಂತ ತಾಯಿಯ ಸ್ಥಾನದಲ್ಲಿ ನಾನು ಎಂದೆಂದಿಗೂ ಫಿಸಿಕ್ಸ್ ಮೇಡವರನ್ನಿಟ್ಟು ಪೂಜಿಸುವೆ ಅಂತ ಹೇಳ್ತೀನಿ. ಅದೇ ರೀತಿಯಾಗಿ ಬರೀ ಟೀಚರ್ಸ್ಗಳಿಂದ, ವಾರ್ಡನ್ ಸರ್ ಇಂದ, ಪ್ರಿನ್ಸಿಪಾಲ್ ಇಂದ ಕಲ್ತನ ಕತ್ರಿ ಇರ್ಬೋದ, ಎಲ್ಲರಿಂದನೂ ಕಲ್ತೀವಿ. ಅದೆಲ್ಲ ಹೇಳ್ಬಾರ್ದು.
ಈ ಕ್ಯಾಂಪಸ್ ನಲ್ಲಿ ತಿಳಿಯದೆ ಎಲ್ಲ ಪ್ರತಿಯೊಬ್ಬರಿಂದನೂ ಒಂದೊಂದು ಅಂಶವನ್ನ ಕಲಿತು ಇಂದು ಇವತ್ತಿನ ದಿವಸ ಈ ಸ್ಪೀಚ್ ಮಾಡಕ್ ಮುಂದೆ ನಿಂತಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಕೊನೆಯದಾಗಿ ಒಂದ್ ಮಾತು, ನನಗೆ ಇನ್ನೊಂದನ್ನು ನಾನು ಮರೆಯುವುದಿಲ್ಲ. ಯಾವ್ದಪ್ಪ ಅಂತಂದ್ರೆ ಅದು, ನಾವು ಹುಡುಗಾಟದ ಕೆರೆಯಲ್ಲಿ ಹಾಡಲು ಹೋಗಿ ರತ್ನವೊಂದನ್ನು ನೀರಲ್ಲಿ ಕೈ ಜಾರಿ ಕಳೆದುಕೊಂಡದ್ದು. ನಾವು ಹುಡುಗಾಟದ ಕೆರೆಯಲ್ಲಿ ಹಾಡಲು ಹೋಗಿ ರತ್ನವೊಂದನ್ನು ಕೈ ಜಾರಿ ಕಳೆದಿದ್ದು ಹಾಡುಗರ ಬಾಯಿಗೆ ನನ್ನ ಶಿಕ್ಷಕರನ್ನು ಮತ್ತು ನಮ್ಮ ಶಾಲೆಯನ್ನು, ನನ್ನ ಸ್ನೇಹಿತರನ್ನು ಸಿಲುಕಿಸಿ ವಿಲನೆ ಒದ್ದಾಡಿದ್ದು. ಆ ರತ್ನದ ಒಳಪನ್ನು ಮರಳಿ ಕೊಡಲು ನಾವು ಸೆಕೆಂಡ್ PUC ವಿದ್ಯಾರ್ಥಿಯಲ್ಲಿ ಪ್ರತಿಯೊಬ್ಬರು ಇನ್ ಮುಂದೆ ಒಗ್ಗಟ್ಟಾಗಿ ಹಾರ್ಡ್ ವರ್ಕ್ ಮಾಡಿ ಅದರ ಒಳಪನ್ನು ರಿಸಲ್ಟ್ ಎಂಬ ಪ್ರತಿಫಲದಿಂದ ಕೊಡ್ತೀವಿ. ಪಾಠಕ್ಕೋಸ್ಕರ ಇರೋರಲ್ಲ, ನಾವು ಬರೀ ಆಟ ಕಾಮಿಡಿಗೋಸ್ಕರ ಇರೋರಲ್ಲ, ಜೀವನದಲ್ಲಿ ಕಳ್ಕೊಂಡಿರೋ ರತ್ನಕ್ಕೆ ಒಳಪು ತರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೇಳ್ಬೇಕಂದ್ರೆ ತುಂಬಾನೇ ಇದೆ, ಆದ್ರೆ ಸಮಯದ ಅಭಾವ ನಿಮಗೆಲ್ಲರಿಗೂ ಗೊತ್ತಿರುವುದೇ ಇದೆ. ನನಗೆ ಹಸಿವಾದಾಗ ತಾಯಿಯಾಗಿ, ಅನಾರೋಗ್ಯದಲ್ಲಿ ವೈದ್ಯರಾಗಿ, ನಾನು ಸಂಕಷ್ಟದಲ್ಲಿದ್ದಾಗ ರಕ್ಷಕರಾಗಿ, ನಾನು ಕತ್ತಲೆಯಲ್ಲಿದ್ದಾಗ ಬೆಳಕಿನ ದಾರಿಯಾಗಿ, ನಾನು ದುಃಖದಲ್ಲಿದ್ದಾಗ ನನ್ನ ಕಣ್ಣ ಕಂಬನಿಗಳಾಗಿ, ನಾನು ನಗುತ್ತಾ ಇದ್ದಾಗ ನನ್ನ ಮುಖದ ಸೌಂದರ್ಯ ನಗುವಾಗಿ, ನಾನು ಅಸಹಾಯಕನಾದಾಗ ನನಗೆ ಶಕ್ತಿಯಾಗಿ, ನಾನು ಧೈರ್ಯ ಕಳೆದುಕೊಂಡಾಗ ನನಗೆ ಸ್ಫೂರ್ತಿಯಾಗಿ, ನನ್ನ ಜೀವನದ ಈ 2 ವರ್ಷದ ದೋಣಿಯ ಪಯಣದಲ್ಲಿ ನನ್ನೊಡನೆ ಕಾಲ ಕಳೆದು ನನ್ನೊಡನೆ ಜೊತೆಯಾಗಿ ಜೀವನ ಸಾಗಿಸಿದ ನನ್ನೆಲ್ಲ ಹೃದಯ ಸ್ನೇಹಿತರಿಗೂ, ಶಿಕ್ಷಕ ವೃಂದದವರಿಗೂ, ನನ್ನೆಲ್ಲ ತಮ್ಮ ತಂಗಿಯರಿಗೂ ಹಾಗೂ ಈ ಕ್ಯಾಂಪಸ್ಸಿನಲ್ಲಿರುವ ಪ್ರತಿ ಒಬ್ಬರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳನ್ನು ಮತ್ತು ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ ಅಂತ ಹೇಳಿ ಸಂಬಂಧವನ್ನು ಸ್ವಲ್ಪ ದೂರ ಮಾಡಿಕೊಳ್ಳೋದಕ್ಕಿಂತ ನನ್ನ ನೆನಪಿನ ಸಾಮ್ರಾಜ್ಯದಲ್ಲಿ ಪ್ರೀತಿ ಎಂಬ ಸಿಂಹಾಸನವಿರಿಸಿ ಅಲ್ಲಿ ನಿಮ್ಮೆಲ್ಲರನ್ನು ಕುಳ್ಳಿರಿಸಿ ಸದಾ ಸೂರ್ಯ ಹೇಗೆ ಹುಡ್ತಾ ನೋಡು ಬೆಳಗ್ಗೆ ಎದ್ದ ತಕ್ಷಣ, ಅದೇ ರೀತಿ ನಾನು ಸದಾ ಬೆಳಗ್ಗೆ ಎದ್ದ ತಕ್ಷಣ ನೆನಪಿನ ಹೂಗಳ ಮಳೆಗಳಿಂದ ನಿಮ್ಮನ್ನು ಪೂಜಿಸುವೆ. ಥ್ಯಾಂಕ್ ಯು.